ಇರಾನ್ನ ಸಂಘರ್ಷದಿಂದ ರಷ್ಯಾಗೆ ಭಾರಿ ಲಾಭವೇ ಆಗ್ತಾ ಇದೆ. ರಷ್ಯಾ ತೈಲ ಖರೀದಿ ಡೊನಾಲ್ಡ್ ಟ್ರಂಪ್ ಓಕೆ ಅಂತ ಹೇಳಿದ್ದಾರಂತೆ. ಇರಾನ್ ರಾಷ್ಟ್ರದ ಸಂಘರ್ಷದಿಂದ ರಷ್ಯಾಗೆ ಭಾರಿ ಲಾಭವಾಗ್ತಾ ಇದೆ. ರಷ್ಯಾ ತೈಲ ಖರೀದಿ ಡೊನಾಲ್ಡ್ ಟ್ರಂಪ್ ಓಕೆ ಎಂದಿದ್ದಾರೆ. 3 ವಾರದಲ್ಲಿ ತೈಲ ವ್ಯಾಪಾರ ನೆಗೆದವಾದರೂ ಅಚ್ಚರಿ ಏನಿಲ್ಲ. ಒಟ್ಟು 1.4 ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಇಬ್ಬರ ಕಿತ್ತಾಟ ಮೂರನೆಯವರಿಗೆ ಲಾಭ ಅಂತಾರಲ್ಲ, ಮೇ ಬಿ ಇದೇ ಇರಬೇಕು ಅಂತ ಅನ್ಸುತ್ತೆ. ನೋಡಿ, ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಸಂಘರ್ಷವನ್ನ ಮಾಡ್ತು, ಯುದ್ಧವನ್ನ ಮಾಡ್ತು. ಇರಾನ್ ಕೌಂಟರ್ ಅಟ್ಯಾಕ್ ಅನ್ನ ಕೂಡ ಕೊಡ್ತಾ ಇದೆ. ಇದರಿಂದ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಯುದ್ಧದ ಭೀತಿ ಆವರಿಸಿಕೊಂಡಿರುವಂಥದ್ದು. ತೈಲ ಘಟಕಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಇದೀಗ ರಷ್ಯಾಗೆ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 1.4 ಲಕ್ಷ ಕೋಟಿ ರೂಪಾಯಿ ವಹಿವಾಟು ಮಾಡೋಕೆ ಡೊನಾಲ್ಡ್ ಟ್ರಂಪ್ ಓಕೆ ಅಂತ ಹೇಳಿದ್ದಾರಂತೆ. ಇರಾನ್ ಸಂಘರ್ಷದಿಂದ ರಷ್ಯಾಗೆ ಭಾರಿ ಲಾಭವಾಗ್ತಾ ಇರೋದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ವಿಶ್ವದಾದ್ಯಂತ ಹಾರ್ಮುಜ್ ಜಲಸಂಧಿಯಿಂದ ಬರಬೇಕಾದಂತಹ ಎಲ್ಲ ಹಡಗುಗಳನ್ನು ಕೂಡ ನಿಲ್ಲಿಸಲಾಗಿದೆ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಎದುರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿ ಮಾಡೋಕೆ ಓಕೆ ಅಂತ ಕೂಡ ಹೇಳಿದ್ದಾರೆ. ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಅದು ಬರೋಬ್ಬರಿ 1.4 ಲಕ್ಷ ಕೋಟಿ ರೂಪಾಯಿ ವಹಿವಾಟು ಕೂಡ ನಡೆಸಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು.